ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಗೊಂದಲಗಳಿದೆ. ಅದರಲ್ಲೂ ನಾಳೆ ಮತ್ತು ನಾಡಿದ್ದು ಕಾಂಗ್ರೆಸ್ ಪಾಲಿಗೆ ಬಿಗ್ ಡೇ. ಯಾಕೆ ಅಂತ ಅಂದ್ರೆ ಈಗ ಆಲ್ರೆಡಿ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿದ್ದಾರೆ. ಸೊ ಅಲ್ಲಿಗೆ ರಾಜ್ಯ ಕಾಂಗ್ರೆಸ್ ಪಾಲಿಗೆ ನಾಳೆ ಮತ್ತೆ ನಾಡಿದ್ದು ಬಿಗ್ ಡೇ. ಮೂವರಿಗೆ ಕೋಕ್ ಕೊಡುತ್ತಾ ಹೈಕಮಾಂಡ್ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಅವರ ಬದಲಾಗಿ ಮೂವರು ಸಂಪುಟಕ್ಕೆ ಇನ್ ಆಗ್ತಾರೆ ಅನ್ನುವಂತ ವಿಚಾರ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ನಲ್ಲಿ 3 ಔಟ್ 3 ಇನ್ ಬಿಗ್ ಗೇಮ್ ನಡೀತಾ ಇದೆ. ಅಧಿವೇಶನಕ್ಕೂ ಮೊದಲೇ ಈಗೇನು ಗೊಂದಲಗಳಿದೆಯಲ್ಲ ಅದೆಲ್ಲವೂ ಕೂಡ ಕ್ಲಿಯರ್ ಆಗತ್ತಾ? ಗ್ಯಾರಂಟಿ ನ್ಯೂಸ್ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಸಂಪುಟ ವಿಸ್ತರಣೆ ಆದ ನಂತರದಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಪ್ರತಿದಿನ ಗಮನಿಸ್ತಾ ಇದ್ದೀವಿ. ಅದರಲ್ಲೂ ಕೂಡ ಖಾತೆ ಕ್ಯಾತೆ ಒಂದ್ ಕಡೆ, ಮತ್ತೊಂದ್ ಕಡೆ ಸಾಕಷ್ಟು ವಿಚಾರಗಳು ಈಗ ದೊಡ್ಡ ತಲೆನೋವನ್ನ ತಂದಿಟ್ಟಿದೆ ಕಾಂಗ್ರೆಸ್ ಪಾಲಿಗೆ. ಅದರಲ್ಲೂ ಈಗ ಅಧಿವೇಶನಕ್ಕೂ ಮೊದಲೇ ಎಲ್ಲವನ್ನೂ ಕ್ಲಿಯರ್ ಮಾಡಿಕೊಂಡೇ ಬರೋದಕ್ಕೆ ಡೆಲ್ಲಿಗೆ ಹೋಗಿದ್ದಾರೆ. ಅದು ಆಗತ್ತಾ? ಗ್ಯಾರಂಟಿ ನ್ಯೂಸ್ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. DK ಸಂಪುಟದಿಂದ ಮೂವರಿಗೆ ಗೇಟ್ ಪಾಸ್ ಗ್ಯಾರಂಟಿ. 3 ಸಮುದಾಯಗಳನ್ನ ಸಮಾಧಾನ ಮಾಡೋದಕ್ಕೆ ಪ್ಲಾನ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಅದೇ ಸಮುದಾಯದ 3 ಸಚಿವರಿಗೆ ಏನಾದ್ರೂ ಕೋಕ್ ನೀಡ್ತಾರಾ? ಒಕ್ಕಲಿಗ, ಮುಸ್ಲಿಂ ಮತ್ತು ವಾಲ್ಮೀಕಿ ಸಮುದಾಯದವರಿಗೆ ಕೋಕ್ ನೀಡಲಾಗುತ್ತೆ. 3 ಸಮುದಾಯಗಳಿಂದ ಒಬ್ಬೊಬ್ಬರಿಂದ ರಾಜೀನಾಮೆಯನ್ನ ಪಡೆಯುವಂತಹ ಒಂದಷ್ಟು ಪ್ಲಾನ್ ತೆರೆಮರೆಯಲ್ಲಿ ನಡೀತಾ ಇದೆ ಅನ್ನುವಂತ ಚರ್ಚೆ ಆಗ್ತಾ ಇದೆ. ಒಕ್ಕಲಿಗ ಸಮುದಾಯದ ಕೃಷ್ಣಪ್ಪ, ಮುಸ್ಲಿಂ ಸಮುದಾಯದ ತನ್ವೀರ್ ಸೇಠ್, ವಾಲ್ಮೀಕಿ ಬದಲಿಗೆ ಬ್ರಾಹ್ಮಣ ಸಮುದಾಯಕ್ಕೆ ಮಣೆ ಹಾಕೋದಕ್ಕೆ ಚಿಂತನೆ ನಡೀತಾ ಇದೆ. ಬ್ರಾಹ್ಮಣ ಸಮುದಾಯದಿಂದ ದಿನೇಶ್ ಗುಂಡೂರಾವ್ಗೆ ಸ್ಥಾನ ಕೊಡಬಹುದಾದಂತ ಸಾಧ್ಯತೆ ಇದೆ. ಇವತ್ತೇನೆ ಸಿಎಂ DK ಶಿವಕುಮಾರ್ಗೆ ಒಂದು ಸಂದೇಶವನ್ನ ರವಾನೆ ಮಾಡಬಹುದಾದಂತ ಸಾಧ್ಯತೆ ದಟ್ಟವಾಗಿದೆ. ಖಾಲಿ ಇರುವಂತ ಒಂದು ಸಚಿವ ಸ್ಥಾನ ಏನಿದೆ ಅದನ್ನ ಈಗ ಆಲ್ರೆಡಿ ಮಹಿಳೆಯರಿಗೆ ಕೊಡಬೇಕು ಅನ್ನುವಂತ ತೀರ್ಮಾನ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, DK ಅವರ ಸಂಪುಟದಲ್ಲಿ 3 ಮಂದಿಗೆ ಗೇಟ್ ಪಾಸ್ ಕೊಡುವಂತ ವಿಚಾರ ಚರ್ಚೆ ಆಗ್ತಾ ಇದೆಯಲ್ಲ, ಏನ್ ಪ್ಲಾನ್ ಇದು, ಏನಿದೆ ಡೀಟೇಲ್ಸ್? ಪ್ರಭು, ರಾಜ್ಯದಲ್ಲಿ ಹಿರಿಯ ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿರೋದ್ರಿಂದ ಹೀಗಾಗಿ ನಾಡಿದ್ರಿಂದ ವಿಧಾನಸಭಾ ಕಲಾಪನೂ ಕೂಡ ಆರಂಭ ಆಗ್ತಾ ಇದೆ. ಸರ್ಕಾರಕ್ಕೆ ಮುಜುಗರ ಆಗಬಾರ್ದು ಅನ್ನುವಂತ ಒಂದು ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಒಂದು ಕಡೆ ಖಾತೆ ಕ್ಯಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ಚರ್ಚೆ ಮಾಡುವಂತದ್ದು, ಜೊತೆಗೆ ಈಗಿರುವಂತಹ ಸಚಿವ ಸಂಪುಟದಲ್ಲಿರುವಂತಹ ಕೆಲವೊಂದಷ್ಟು ಹಿರಿಯರನ್ನ ಕೈಬಿಟ್ಟು ಹಿರಿಯರಿಗೆ ಅವಕಾಶ ಮಾಡಿಕೊಡೋಣ ಅನ್ನುವಂತ ಒಂದು ಅಭಿಪ್ರಾಯವನ್ನ ಏನು ಹಿರಿಯ ಶಾಸಕರು ಸೇರಿದಂತೆ ಹಿರಿಯ ಮುಖಂಡರುಗಳು ವ್ಯಕ್ತಪಡಿಸಿದ್ದಾರೆ. ಆ ಅಭಿಪ್ರಾಯವನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಯಾರ ಮೇಲೆ ಗಂಭೀರವಾದಂತ ಒಂದು ಆರೋಪಗಳಿದಾವೋ ಅಂತವರನ್ನ ಕೈಬಿಟ್ಟು ಅದೇ ಸಮುದಾಯಕ್ಕೆ ಅವಕಾಶವನ್ನ ಮಾಡಿಕೊಡೋದರ ಮುಖೇನ ಸಮಾಧಾನ ಮಾಡುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಈಗ ಸಿಗ್ತಿರುವಂತಹ ಒಂದು ಮಾಹಿತಿಯ ಪ್ರಕಾರ ವಿಜಯನಗರ ಕೃಷ್ಣಪ್ಪ ಬಹಳಷ್ಟು ದೊಡ್ಡ ಮಟ್ಟದ ಒಂದು ಅಸಮಾಧಾನ ಮತ್ತೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅವರನ್ನ ಸಂಪುಟಕ್ಕೆ ತೆಗೆದುಕೊಳ್ಬೇಕಾದ್ರೆ ಸಹಜವಾಗಿನೇ ಮಾಗಡಿ ಬಾಲಕೃಷ್ಣವನ್ನ ಕೈ ಬಿಡಬೇಕು ಅನ್ನುವಂಥದ್ದು. ಜೊತೆಗೆ ಮುಸ್ಲಿಂ ಸಮುದಾಯದಲ್ಲಿ ತನ್ವೀರ್ ಸೇಠ್ ಅಂತ ಹಿರಿಯ ಮಾಜಿ ಸಚಿವರು ಕೂಡ ಅವಕಾಶಗಳು ಸಿಗ್ಲಿಲ್ಲ ಅನ್ನುವಂತ ಒಂದು ಆಕ್ಷೇಪ ಇತ್ತು. ಹೀಗಾಗಿ ರಿಜ್ವಾನ್ ಅರ್ಷದ್ ಅವರನ್ನ ಕೈ ಬಿಡಬೇಕಾ, ಇಲ್ಲವೇ ಜಮೀರ್ ಅಹಮದ್ ಖಾನ್ ಅವರನ್ನ ಕೈ ಬಿಡಬೇಕಾ ಅನ್ನುವಂಥದ್ದು ಕೂಡ ಚರ್ಚೆ ಆಗಿದೆ. ಅದೇ ರೀತಿ ವಾಲ್ಮೀಕಿ ಸಮುದಾಯದ ನಾಗೇಂದ್ರ ಅವರ ವಿರುದ್ಧ ಇಡಿ ಪ್ರಕರಣ ಬಹಳಷ್ಟು ಗಂಭೀರತೆಯನ್ನು ಪಡ್ಕೊಂಡಿರೋದ್ರಿಂದ, ಜೊತೆಗೆ ಇಡಿ ಪರವಾಗಿ ಅಪೇರ್ ಆಗ್ತಿದ್ದಂತಹ ವಕೀಲರು ಕೂಡ ಜಾಮೀನು ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಮುಂದಾಗಿರೋದ್ರಿಂದ ಅವರನ್ನ ಕೈ ಬಿಟ್ರೆ ಯಾರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ. ಒಂದು ವೇಳೆ ನಾಗೇಂದ್ರ ಅವರನ್ನ ಕೈ ಬಿಟ್ರೆ ಸಹಜವಾಗಿನೇ ಅಲ್ಲಿನ ಅದೇ ಸಮುದಾಯಕ್ಕೆ ಸೇರಿರುವಂತಹ ಅನ್ನಪೂರ್ಣ ತುಕಾರಾಮ್ ಅವ್ರಿಗೆ ಅವಕಾಶಗಳು ಸಿಗುವಂತಹ ಒಂದು ಸಾಧ್ಯತೆಗಳು ಬಹಳಷ್ಟು ದಟ್ಟವಾಗಿದ್ದಾವೆ. ಆದ್ರೆ ಈಗಾಗಲೇ ವಾಲ್ಮೀಕಿ ಸಮುದಾಯಕ್ಕೆ 3 ಸ್ಥಾನಗಳು ಕೊಟ್ಟಿರೋದ್ರಿಂದ 2 ಸ್ಥಾನಗಳು ಸಾಕು ಅನ್ನುವಂತ ಒಂದು ಅಭಿಪ್ರಾಯಗಳು ಕೂಡ ಇದಾವೆ. ಹಾಗಾಗಿ ಆ ಸಮುದಾಯದಿಂದ ಸಿಗುವಂತಹ ಒಂದು ಸ್ಥಾನವನ್ನ ಬ್ರಾಹ್ಮಣ ಸಮುದಾಯಕ್ಕೆ ಕೊಡಬಹುದಾ ಅನ್ನುವಂತ ಒಂದು ಲೆಕ್ಕಾಚಾರಗಳು ಕೂಡ ಶುರುವಾಗಿದ್ದಾವೆ. ಅದೇ ರೀತಿ ಯಾವುದು ವಿಜಯನಗರ ಕೃಷ್ಣಪ್ಪ ಅವ್ರಿಗೆ ಬಾಲಕೃಷ್ಣ ಅವರಿಂದ ರಾಜೀನಾಮೆ ಪಡೆದಿದ್ದಾದ್ರೆ ಬಹುತೇಕ ವಿಜಯನಗರ ಕೃಷ್ಣಪ್ಪ ಅವ್ರಿಗೆ ಆ ಸ್ಥಾನವನ್ನ ತುಂಬುತ್ತಾರೆ.
ಮತ್ತೊಂದು ಕಡೆ ಮುಸ್ಲಿಂ ಸಮುದಾಯದಿಂದ ಜಮೀರ್ ಅಹಮದ್ ಖಾನ್ ಇಲ್ಲ ಅಂದ್ರೆ ತನ್ವೀರ್ ಸೇಠ್ ಅವರಿಂದ ಖಾಲಿ ಆಗುವಂತ ಒಂದು ಸಾರಿ ಜಮೀರ್ ಅಹಮದ್ ಖಾನ್ ಮತ್ತೆ ರಿಜ್ವಾನ್ ಅರ್ಷದ್ ಅವರ ಇಬ್ಬರಲ್ಲಿ ಯಾರಾದ್ರೂ ಒಬ್ಬರಿಂದ ರಾಜೀನಾಮೆಯನ್ನು ಪಡೆದಿದ್ದೆ ಆದ್ರೆ ತನ್ವೀರ್ ಸೇಠ್ ಅವರು ಸಂಪುಟಕ್ಕೆ ಬರುವಂತ ಒಂದು ಸಾಧ್ಯತೆಗಳು ಇದಾವೆ ಅನ್ನುವಂತ ಒಂದು ಚರ್ಚೆ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟು ಬಿರುಸಾಗಿ ನಡೀತಾ ಇದೆ. ಆದ್ರೆ ಈಗ ಇರುವಂತ ಒಂದು ಗೊಂದಲ, ಈಗ ಆಗಿರುವಂತ ಒಂದು ಡ್ಯಾಮೇಜ್ ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಈ ರೀತಿಯಾಗಿ ಮತ್ತೆ ಸಂಪುಟದಲ್ಲಿ ಬದಲಾವಣೆಗಳು ಆಗಿದ್ದೆ ಆದ್ರೆ ಅದು ಇನ್ನಷ್ಟು ಡ್ಯಾಮೇಜ್ ಹೆಚ್ಚಾಗುತ್ತೆ ಅನ್ನುವಂತ ಒಂದು ಅಭಿಪ್ರಾಯ ಕೂಡ ಇರೋದ್ರಿಂದ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೋ ಆ ನಿರ್ಧಾರದಂತೆ ನಾನು ಮುಂದುವರಿತೀನಿ ಅನ್ನುವಂತ ಒಂದು ಮಾಹಿತಿಯನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವರು ಆತ ಕಾಂಗ್ರೆಸ್ ಹೈಕಮಾಂಡ್ಗೂ ಹೇಳಿ ಬಂದಿದ್ದಾರೆ. ಇಲ್ಲಿ ಬೆಂಗಳೂರಲ್ಲಿರುವಂತಹ ಆಕಾಂಕ್ಷಿಗಳು ಕೂಡ ಡಿ.ಕೆ. ಶಿವಕುಮಾರ್ ಅವರು ಈ ಮಾತನ್ನ ಹೇಳಿದ್ದಾರೆ ಅನ್ನುವಂತ ಒಂದು ಮಾಹಿತಿ. ಪ್ರಭು, ಥ್ಯಾಂಕ್ ಯು ಮಾರುತಿ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.